ಎಳ್ ಅಮಾವಾಸ್ಯೆ ರೈತರ ಪಾಲಿಗೆ ಸಂಭ್ರಮದ ಹಬ್ಬ. ರೈತ ಮಹಿಳೆಯರು ಬಗೆ ಬಗೆಯ ಖಾದ್ಯ ಮಾಡಿಕೊಂಡು ಭೂತಾಯಿಗೆ ಪೂಜಿಸಿ ಸಹಭೋಜನ ಮಾಡಿ ಸಂಭ್ರಮಿಸುತ್ತಾರೆ. ಎಳ್ ಅಮಾವಾಸ್ಯೆ ದಿನದಂದು ರೈತರು ಕುಟುಂಬ ಸಮೇತರಾಗಿ ಹೊಲಕ್ಕೆ ಹೋಗಿ ಚರಗ ಚೆಲ್ಲುತ್ತಾರೆ. ರೈತರು ಇತ್ತ ಪೂಜೆ ಪುನಸ್ಕಾರದಲ್ಲಿ ತೊಡಗಿದ್ರೆ ಇತ್ತ ಮಕ್ಕಳು ಹೊಲದಲ್ಲಿ ಬೆಳೆದ ಬೆಳೆಯಲ್ಲಿ ಆಟವಾಡಿ ಸಂತಸ ಪಡುತ್ತಾರೆ. ಇತ್ತ ಯುವಕ ಯುವತಿಯರು ಸೆಲ್ಫಿ ತಗೊಳ್ಳುತ್ತಾ ರೀಲ್ಸ್ ಮಾಡುತ್ತಾ ಸಂಭ್ರಮಿಸುತ್ತಾರೆ. ಇನ್ನು ರೈತರು ತಮ್ಮ ಸಂಬಂಧಿಕರು ಗೆಳೆಯರನ್ನ ಕರೆಸಿ ಭರ್ಜರಿ ಭೋಜನ ಹಾಕಿಸಿದ್ರು. ಈ ಕುರಿತು ಇಲ್ಲಿದೆ ಡೀಟೇಲ್ಸ್. ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಎಳ್ಳು ಅಮಾವಾಸ್ಯೆ ದಿನ ರೈತರು, ರೈತ ಮಹಿಳೆಯರು, ಮಕ್ಕಳು ಸೇರಿದಂತೆ ಮನೆ ಮಂದಿ ಚಕ್ಕಡಿ, ಟ್ರ್ಯಾಕ್ಟರ್ನಲ್ಲಿ ಬುತ್ತಿ ಕಟ್ಟಿಕೊಂಡು ಹೊಲಕ್ಕೆ ಹೋಗುತ್ತಾರೆ. ಎಳ್ಳು ಹಚ್ಚಿದ ರೊಟ್ಟಿ, ಎಳ್ಳು ಕಡುಬು, ಕಡಲೆ ಗಡುಬು, ಬದನೆಕಾಯಿ ಪಲ್ಲೆ, ಚಟ್ನಿಯಂತಹ ವಿವಿಧ ಖಾದ್ಯಗಳನ್ನು ಕಟ್ಟಿಕೊಂಡು ಹೊಲಕ್ಕೆ ಹೋಗಿ ಬೆಳೆದು ನಿಂತಿರೋ ಜೋಳ, ಕಡಲೆ ಸೇರಿದಂತೆ ಹಿಂಗಾರು ಬೆಳೆಯಲ್ಲಿ 5 ಕಲ್ಲಿನ ಪಂಡರು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ಸಜ್ಜಿ ರೊಟ್ಟಿ, ಚವಳಿಕಾಯಿ, ಚೊಂಗಿ ಭೋಲೋ ಎಂದು ಹೇಳುತ್ತಾ ಖಾದ್ಯಗಳನ್ನು ಹೊಲದ ತುಂಬೆಲ್ಲ ಚೆಲ್ಲುವುದೇ ಚರಗ. ಮನೆ ಮಂದಿ ಜೊತೆಗೆ ಹೊಲ ಇಲ್ಲದವರನ್ನೂ ಕರೆದುಕೊಂಡು ಚರಗ ಚೆಲ್ಲಲು ಹೋಗುವುದು ಇನ್ನೊಂದು ವಿಶೇಷ. ಇನ್ನು ಚರಗ ಚೆಲ್ಲಿದ ಬಳಿಕ ಹೊಲದಲ್ಲಿ ಎಲ್ಲರೂ ಸೇರಿ ಸಹಭೋಜನ ಮಾಡುತ್ತಾರೆ. ಎಲ್ಲರಿಗೂ ಎಳ್ಳಮಾವಾಸ್ಯೆ ಶುಭಾಶಯಗಳು ರೀ. ನಾವು ಎಳ್ಳಮಾವಾಸ್ಯೆ ಯಾಕೆ ಮಾಡ್ತೀವಿ ಅಂದ್ರೆ ಭೂಮಿ ತಾಯಿ ಒಡಲು ಯಾವಾಗಲೂ ತುಂಬಿರ್ತೈತಿ. ಈ ದಿನದಾಗ ಏನೈತೆ ಹಚ್ಚ ಹಸಿರಾಗಿರ್ತೈತಿ, ಹಣ್ಣು ಹಂಪಲ ಸಿರಿಧಾನ್ಯಗಳು ತುಂಬಿರ್ತಾವ್ರಿ. ಅದಕ್ಕೆ ಭೂಮಿ ತಾಯಿ ನಾವು ನೈವೇದ್ಯ ಕೊಟ್ಟು ಪೂಜೆ ಮಾಡ್ತೀವಿ. ಅದೇ ರೀತಿ ನಾವು ಪರಂಪರೆಯಲ್ಲಿ ಮಾಡ್ಕೊಂಡ್ ಬಂದೇವ್ರಿ. ಅದ್ರ ಸಂಬಂಧ ನಾವು ಎಳ್ಳಮಾವಾಸ್ಯೆ ಮಾಡ್ತೀವಿ. ಸಜ್ಜಿ ರೊಟ್ಟಿ ಮಾಡ್ತೀವಿ, ಶೇಂಗಾ ಹೋಳಿಗೆ ಮಾಡ್ತೀವಿ, ಬಜ್ಜಿ ಪಲ್ಯ ಮಾಡ್ತೀವಿ, ಕಡಬ, ಜೋಳದ ಕಡಬ, ಸಜ್ಜಿ ಕಡಬ ಎಲ್ಲ ರೀತಿ ಮಾಡಿ ಎಲ್ಲರಿಗೂ ಊಟ ಕೊಡ್ತೀವಿ. ಇನ್ನು ಎಳ್ಳು ಅಮಾವಾಸ್ಯೆ ಎಂದು ಯಾಕೆ ಚರಗ ಚೆಲ್ಲುತ್ತಾರೆ ಎನ್ನುವ ಪ್ರಶ್ನೆ ಸಹಜವಾಗಿ ಎಲ್ಲರಿಗೂ ಕಾಡುತ್ತೆ. ಚರಗ ಹಬ್ಬದ ಆಚರಣೆ ಹಿಂದೆ ಖಂಡಿತವಾಗಿಯೂ ವೈಜ್ಞಾನಿಕ ಕಾರಣವಿದೆ. ಎಳ್ಳ ಅಮಾವಾಸ್ಯೆ ಹೊತ್ತಿಗೆ ಹಿಂಗಾರು ಪೈರು ಬೆಳೆದು ನಿಂತಿರುತ್ತದೆ. ಅದರಲ್ಲೂ ಜೋಳದ ಮಧ್ಯೆ ಕಡಲೆ ಬೇಳೆಗೆ ಕಾಯಿ ಕೊರಕ, ಹುಳು ಬಿದ್ದು ಹಾನಿ ಮಾಡುತ್ತೆ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ, ಕಡಲೆಯನ್ನ ಹಿಂಗಾರು ಬೆಳೆಯಾಗಿ ರೈತರು ಬೆಳೆಯುತ್ತಾರೆ. ಈ ಹೊತ್ತಲ್ಲಿ ಹುಲ್ಲಿಗೋ ಚೆಲ್ಲಂಬರಿಗೋ ಎಂದು ಚರಗ ಚೆಲ್ಲಿದ ಖಾದ್ಯ ತಿನ್ನಲು ಹಕ್ಕಿಗಳು ಜೋಳದ ಮಧ್ಯೆ ಕೆಳಗಿಳಿಯುತ್ತವೆ. ಆಗ ಖಾದ್ಯದ ಜೊತೆಗೆ ಕಡಲೆಗೆ ಬಿದ್ದಿರೋ ಕಾಯಿ ಕೊರಕ ಹುಳ ಕಣ್ಣಿಗೆ ಬೀಳುತ್ತವೆ. ಆಗ ಹಕ್ಕಿಗಳು ಕಾಯಿ ಕೊರಕದ ಹುಳುವನ್ನ ತಿನ್ನುತ್ತವೆ. ಇದರಿಂದ ಕಾಯಿ ಕೊರಕದ ಹುಳುಗಳ ನಿಯಂತ್ರಣವಾಗುತ್ತದೆ. ಈ ಕಾರಣಕ್ಕಾಗಿ ಚರಗ ಚೆಲ್ಲುವ ಹಬ್ಬವನ್ನ ತಲೆತಲಾಂತರಗಳಿಂದ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ. ನಾನು ರೋಹಿಣಿ ಅಂತ. ನಾವು ಎಳ್ಳಮಾವಾಸ್ಯೆ ಆಚರಣೆ ಮಾಡೋ ಸಂಬಂಧ ಇಲ್ಲಿ ಹೊಲಕ್ಕೆ ಬಂದಿದ್ದೀವಿ. ಇವಳು ನನ್ನ ಫ್ರೆಂಡ್ ನೀಲಾ ಅಂತ. ನಾವೆಲ್ಲರೂ ಹೈಸ್ಕೂಲ್ ಫ್ರೆಂಡ್ಸ್. 7ನೇತೆಯಿಂದ 10ನೇತೆವರೆಗೂ ಎಲ್ಲರೂ ಬಿಡಿಸೋದ್ರಲ್ಲಿ ಕಲ್ತಿದ್ದೀವಿ. ನಾವು ದಿನ ಭೇಟಿ ಆಗ್ಬೇಕಂದ್ರೆ ಒಟ್ಟೆ ಟೈಮ್ ಸಿಗಂಗಿಲ್ಲ. ಇಲ್ಲಿ ಎಳ್ಳಮಾವಾಸ್ಯೆ ಇವತ್ತು ಇದೊಂದು ನಿಮಿತಿ ಆಗಿದೆ ನಮ್ಗೆ. ಅದಕ್ಕೆ ಎಲ್ಲರೂ ಭೇಟಿ ಆಗಿದ್ವಿ. ನಮ್ಮ ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಹಚ್ಚ ಹಸಿರೊಳಗೆಲ್ಲ ಆಟ ಆಡಿ ಎಲ್ಲ ತುಂಬಾ ಸಂತೋಷ ಪಟ್ಟರು. ನಾವು ದಿನ ಸ್ಕೂಲು, ಟ್ಯೂಷನ್ ಅಂತ ಎಲ್ಲರೂ ಅವ್ರವ್ರ ವರ್ಕಲ್ಲಿ ಬಿಸಿ ಇರ್ತಾರೆ. ಇದೊಂಥರ ನಮ್ಗೆ ಸಮಯ ಕಳೀಲಿಕ್ಕೆ ಒಳ್ಳೆಯದು ಸದಾವಕಾಶ. ಥ್ಯಾಂಕ್ ಯು. ಇನ್ನು ವಿಜಯಪುರ ನಗರದ ಪ್ರಗತಿಪರ ರೈತ ಶಶಿ ಗಂಗನಹಳ್ಳಿಯವರು ತಮ್ಮ ತೋಟಕ್ಕೆ ಗೆಳೆಯರನ್ನ, ಸಂಬಂಧಿಕರನ್ನ ಆಹ್ವಾನಿಸಿ ಜವಾರಿ ಊಟ ಬಡಿಸಿದ್ರು. ಆಧುನಿಕ ಒತ್ತಡ ಬದುಕಿನ ಜಂಜಾಟದಲ್ಲಿ ಇದ್ದವರು ಹಸಿರಿನ ಸಿರಿಯಲ್ಲಿ ಸಂಚರಿಸಿ ಹೊಸ ಅನುಭವ ಪಡೆದರು. ಮಹಿಳೆಯರು ಒಂದಿಷ್ಟು ರೀಲ್ಸ್ ಮಾಡಿದ್ರು. ಇತ್ತ ಮಕ್ಕಳು ಚಕ್ಕಡಿಯಲ್ಲಿ ತಿರುಗಾಡಿ ಸಂಭ್ರಮಿಸಿದರು. ಹಸಿರು ವಾತಾವರಣದಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂತಸ ಪಟ್ಟರು. ಇವತ್ತಿನ ದಿವಸ ಎಳ್ಳಮಾವಾಸ್ಯೆ ನಿಮಿತ್ತವಾಗಿ ನಮ್ಮ ತೋಟಕ್ಕೆ ಬಂದು ಚರಗ ಚೆಲ್ಲುವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತುಂಬ ಸಂತೋಷ ಆಯಿತು. ಈ ವಿಶೇಷತೆ ಏನಪ್ಪ ಅಂದ್ರೆ ಇವತ್ತಿನ ದಿವಸ ನಾವು ಎಲ್ಲರೂ ಒತ್ತಡದ ಜೀವನದ ಮಧ್ಯೆ, ಒತ್ತಡದ ಈ ಸ್ಥಿತಿ ಅಂದರೆ ದಿನಾಲೂ ಒತ್ತಡದ ಜೀವನವೇ ಇರ್ತದೆ. ಆ ಒತ್ತಡದ ಜೀವನ ನಡುವೆ ಒಂದು ದಿವಸ ಬಿಡುವು ಮಾಡಿಕೊಂಡು ಹಳ್ಳಿ ಜೀವನ ಹೆಂಗಿರ್ತದೆ, ರೈತರ ಜೀವನ ಹೆಂಗಿರ್ತದೆ ಅನ್ನೋದು ನೋಡಿಕೊಂಡು ಒಂದು ಅವಕಾಶ ನೋಡ್ಕೊಳಕ್ಕೆ ನಮಗೆ ಮತ್ತೆ ಹೊರತು ಮಾಡ್ಕೊಳಕ್ಕೆ ಒಂದು ಅವಕಾಶ. ಅದಕ್ಕಾಗಿ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿ ಇವತ್ತು ಹೊಲಕ್ಕೆ ತೋಟಕ್ಕೆ ಬಂದು ಚರಗ ಚೆಲ್ಲಿ ಮತ್ತು ಎಲ್ಲರೂ ಅನ್ಯೋನ್ಯತೆಯಿಂದ ಆಟ ಆಡಿ ಆಮೇಲೆ ಭೂಮಿತಾಯಿ ಪೂಜೆ ಮಾಡಿ ಭೂಮಿತಾಯಿಗೆ ಒಂದು ಅನ್ನ ಸಂತರ್ಪಣೆ ಮಾಡುವ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲರೂ ಖುಷಿಪಟ್ಟು ಇವತ್ತು ಒಂದು ಈ ಎಳ್ಳಮಾವಾಸ್ಯೆಯನ್ನು ಆಚರಣೆ ಮಾಡಿ ಅಂತ ಹೇಳೋಕ್ಕೆ ಸಂತೋಷ. ಒಟ್ನಲ್ಲಿ ಚರಗ ಚೆಲ್ಲುವ ಮೂಲಕ ರೈತರು ತಮ್ಮ ಹೊಲಕ್ಕೆ ಕೃತಜ್ಞತೆ ಸಲ್ಲಿಸಿ ಬಂದವರಿಗೆ ಭರ್ಜರಿ ಭೋಜನ ಹಾಕುವ ಮೂಲಕ ಅನ್ನದಾತರಾದರು. ಊಟ ಸವಿದವರೆಲ್ಲರೂ ಅನ್ನದಾತ ಸುಖೀ ಭವೋ ಎನ್ನುವ ಮೂಲಕ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿದರು. ವಿಜಯ್ ಕುಮಾರ್ ಸಾರ್ವಾಡ್, ಇನ್ ನ್ಯೂಸ್, ವಿಜಯಪುರ.